5 ವರ್ಷ ಬಿಜೆಪಿ ಗೌರ್ಮೆಂಟ್ ಇತ್ತು, ಸರ್ಕಾರದಲ್ಲಿ ಕಮಿಟಿಗಳು ಮಾಡಿಸವ್ರೆ. ಈ ಸಾರಿ ಕೂಡ 2.5 ವರ್ಷ ದರಿದ್ರ ಸರ್ಕಾರಗಳು ನಮಗೆ ಏನು ಹೀನವಾಗಿ ಮಾಡ್ತಾ ಇದ್ದಾರೆ. ಮ್ಯಾನ್ವೆಲ್ ಸ್ಕ್ಯಾವೆಂಜರ್ಸ್ ಹೀನ ಬದುಕ್ತಾ ಇದ್ದಾರೆ. ನಮ್ಮ ಸರ್ಕಾರ ನಮ್ಮ ಹೀನ ದುಡ್ಡು. ಮ್ಯಾನ್ವೆಲ್ ಸ್ಕ್ಯಾವೆಂಜರ್ಸ್ ಕೊಡಬೇಕಂತ ಇದೇನಾ ನೀತಿ ನಿಯಮಗಳು? ಇದೇನಾ ಸುಪ್ರೀಂ ಕೋರ್ಟ್ ನಿಮಗೆ ಕಳಿಸಿರೋದು? ನೀನು ಒಬ್ಬ SC ಅಂತ ಹೇಳಿ ಇಟ್ಕೊಂಡಿರೋನು ಇದೇನಾ ಹೇಳಿರೋದು? ಸಫಾಯಿ ಕರ್ಮಚಾರಿ ಆಂದೋಲನ. ನವದೆಹಲಿ ಸಫಾಯಿ ಕ್ಷೇಮಾಭಿವೃದ್ಧಿ ಸಂಘದ ಬೆಂಗಳೂರು ನಗರ ಅಧ್ಯಕ್ಷರಾದ ಶ್ರೀ GN ನಾಗೇಂದ್ರ ರವರ ನೇತೃತ್ವದಲ್ಲಿ ಇಂದು ಫ್ರೀಡಂ ಪಾರ್ಕಿನಲ್ಲಿ ರಾಜ್ಯ ಸರ್ಕಾರದಿಂದ ನಮಗೆ ದೊರಕಬೇಕಾದ ಸೌಲಭ್ಯಗಳು, ಅನುದಾನಗಳು ಯಾವುದೂ ದೊರೆತಿರುವುದಿಲ್ಲ. ಎಷ್ಟು ಬಾರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕಮಿಟಿಗಳು ಮಾಡಿದ್ದಾರೆ, ಆದರೆ ಶೂನ್ಯ ಆಗಿದೆ ಎಂದು ಮನವಿ ಮಾಡಿದರೂ ಸಂಬಂಧಪಟ್ಟ ಇಲಾಖೆಯಿಂದ ನ್ಯಾಯ ದೊರೆತಿರುವುದಿಲ್ಲವೆಂದು ಎಲ್ಲ ID ಕಾರ್ಡುಗಳಿಗೆ ಬೆಂಕಿ ಹಚ್ಚುವ ಮೂಲಕ ಆಕ್ರೋಶ ಹೊರಹಾಕಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ತುಂಬಾ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಾ, ನಿರಂತರವಾಗಿ ಮಾಡ್ತಾ ಇದ್ದೀರಾ, ಏನಾಗಬೇಕು ಸರ್ಕಾರದ ಕಡೆ? ಜೈ ಭೀಮ್, ಜೈ ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ಓಂ ಆದಿ ಜಾಂಬವಂತಾಯ ನಮಃ. ನಾನು 2013 ಈ ಆಕ್ಟ್ ಅನ್ನ ತಗೊಂಡಿರೋದು. ಮಲಮೂತ್ರದಲ್ಲಿ ಕೆಲಸ ಮಾಡೋರಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಬೇವರ್ಸಿ ನನ್ನ ಮಕ್ಕಳ, ಇವರನ್ನ ಏನ್ ಮಾಡ್ತಾ ಇದ್ದೀರಾ ನೀವು ಅಂತ, ಸುಳ್ಳೆ ನನ್ನ ಮಕ್ಕಳ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹಾಕಿದೆ, ಸರ್ಕಾರಕ್ಕೆ ಕೊಟ್ಟಿದೆ. ಏನಂತ ಮಲಮೂತ್ರದಲ್ಲಿ ಇರೋವರಿಗೆ ಸೌಲಭ್ಯಗಳು ಏನ್ ಕೊಡ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ 2013 ಪ್ರಕಾರವಾಗಿ ಕೊಟ್ಟಿದೆ. ಆದರೆ ದರಿದ್ರ ಸರ್ಕಾರ ಹೋದ ಸಾರಿ 5 ವರ್ಷ ಬಿಜೆಪಿ ಗೌರ್ಮೆಂಟ್ ಇತ್ತು, ಸರ್ಕಾರದಲ್ಲಿ ಕಮಿಟಿಗಳು ಮಾಡಿಸವ್ರೆ. ಈ ಸಾರಿ ಕೂಡ 2.5 ವರ್ಷ ದರಿದ್ರ ಸರ್ಕಾರಗಳು ನಮಗೆ ಏನು ಹೀನವಾಗಿ ಮಾಡ್ತಾ ಇದ್ದಾರೆ. ಮ್ಯಾನ್ವೆಲ್ ಸ್ಕ್ಯಾವೆಂಜರ್ಸ್ ಹೀನ ಬದುಕ್ತಾ ಇದ್ದಾರೆ. ನಮ್ಮ ಸರ್ಕಾರ ನಮ್ಮ ಹೀನ ದುಡ್ಡು, ನಮ್ಮ ಏನು ಮೈಗಳನ್ನ ಎತ್ಕೊಂಡು ನಾವು ಬದುಕಿರೋರನ್ನ ದುಡ್ಡುಗಳು ಸರ್ಕಾರದಲ್ಲಿ ಬರ್ತಾ ಇದ್ರು ಕೂಡ ಒಬ್ಬೊಬ್ಬರಿಗೆ ಸ್ಕೂಲ್ ಫೀಸ್ ಕೊಡಕ್ಕಾಗ್ತಾ ಇಲ್ಲ ಈ ದರಿದ್ರ ಸರ್ಕಾರ. ಮ್ಯಾನ್ವೆಲ್ ಸ್ಕ್ಯಾವೆಂಜರ್ಸ್ 2013 ಕೊಟ್ಟಿರೋದು ಕಾರ್ಡ್ಗಳಿಗೆ ಕೆಲವರು ಜನ ಸತ್ತೋಗ್ಬಿಟ್ಟವ್ರೆ. ಅವರು ಹೀನವಾಗಿ ಬದುಕಲಿಕ್ಕೆ ದಾರಿ ಯಾವುದು? ಒಂದು ಮನೆ ಇದೆಯಾ? ಯಾವುದೋ ಒಂದು ಮನೆ. ಸುಪ್ರೀಂ ಕೋರ್ಟ್ ಅವ್ರ ಸೌಲಭ್ಯಗಳು ಸರಿ ಸಮಾನವಾಗಿ ಕೊಡಬೇಕು ಅಂತ ಆದೇಶದಲ್ಲಿ ಇದೆ. ದರಿದ್ರ ಸರ್ಕಾರ ಯಾವ ನಿಯಮವನ್ನು ತಗೊಂಡಿದೆ? ಯಾವ ನಿಯಮ ತಗೊಂಡಿದೆ ದರಿದ್ರ ಸರ್ಕಾರ? ಸಿದ್ದರಾಮಯ್ಯ, ನೀನು ಸಿ ಅಂದ್ರೆ ಏನಂತ ಗೊತ್ತಿಲ್ಲ, ದಿ ಅಂದ್ರೆ ಏನು ಗೊತ್ತಿಲ್ಲ, ಸಿದ್ಧ ಅಂದ್ರೆ ಉಲ್ಟಾ ಮಾಡಿದ್ರೆ ನಿನಗೆ ಹೆಸರು ಏನಂತ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಸರ್ಕಾರವನ್ನ ನಮ್ಮ ಜಾತಿಗಳಂತ ಹೇಳ್ಕೊಳ್ಳೋದು ನೀವು ಒಬ್ಬರೇ ಅಂತ ತಿಳ್ಕೊಬೇಡ್ರಿ. ನಿಮ್ಮಿಂದ ಹಿಂದ್ಗಡೆ ತುಂಬಾ ಜನ ಇರ್ತಾರೆ. ಸರ್ಕಾರದಲ್ಲಿ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸೌಲಭ್ಯಗಳು ಸರಿಸಮಾನವಾಗಿ ಸಿಗಬೇಕು, ಕಾನೂನುಬದ್ಧವಾಗಿ ಸರಿಸಮಾನವಾಗಿ ಸಿಕ್ಕಬೇಕು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಒಬ್ಬ ಮಗಳು IAS ಆಫೀಸರ್, ಡಾಕ್ಟರ್, ಇಂಜಿನಿಯರ್ ಓದಬಾರದ? ನಮ್ಮ ಪುಟ್ಟ ಮನೆ ಒಂದು ಕಟ್ಟಿಸಿಕೊಡಬಾರದ? ನಮ್ಮ ಬದುಕಲಕ್ಕೆ ಒಂದು ID ಕಾರ್ಡು, ಹೀನವಾಗಿ ಒಂದು ID ಕಾರ್ಡ್ ಹೆಂಗೆ ಕೊಟ್ಟವ್ರು ಗೊತ್ತಾ? ಅದು ಯಾವುದು ಆಯುಷ್ಮಾನ್ ಭವ ಕೊಟ್ಟವನೇ, ಒಂದು ಫೋಟೋ ಕೊಟ್ಟವನೇ, ಅದರಲ್ಲಿ ಕೊಟ್ಟಿರೋನು ಕೂಡ ಸತ್ತೋಗ್ಬಿಟ್ಟವನೇ, ಕೊಟ್ಟಿರೋನು ಸತ್ತೋಗ್ಬಿಟ್ಟನೆ. ಫ್ಯಾಮಿಲಿ ಫೋಟೋ ಇಲ್ಲ ಅದರಲ್ಲಿ
ಯಾವುದು ಅದರಲ್ಲಿ ಇದರಲ್ಲಿದೆ ಉದ್ದೇಶಗಳು ಇದೆ. ನಮ್ಮ ಉದ್ದೇಶಗಳು 31 ಡಿಮ್ಯಾಂಡ್ಗಳು ಹಾಕಿದ್ದೀವಿ. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ ಸಿಗಬೇಕಾದ 31 ಡಿಮ್ಯಾಂಡ್ಗಳು ಹಾಕಿದ್ದೀವಿ. ಸರ್ಕಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಡಬೇಕು, ಸೌಲಭ್ಯಗಳು ಸರಿಸಮಾನವಾಗಿ ಕೊಡಬೇಕು. ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿ ಕೇಳ್ತಾ ಇಲ್ಲ ನಾವು. ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ನಾವು ಕೇಳ್ತಾ ಇರೋದು. BBMP ಫಂಡ್ ಸರ್ಕಾರ ದುಡ್ಡು ಕೇಳ್ತಾ ಇರಲಿಲ್ಲ. SCPT TPSP ಬಿಲ್ಗಳಿದೆಯಲ್ಲ ಅದರಲ್ಲೇ ಕೊಡ್ರಿ. ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆಯಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ನಮ್ಮ ದುಡ್ಡುಗಳು ಯಾವುದರಲ್ಲಿ ಕೊಡಬೇಕು ಅಂತ. ಆ ದುಡ್ಡನ್ನೇ ನಮಗೆ ಕೊಡ್ರಿ. ಕೊಟ್ಬಿಟ್ಟು ನಮ್ಮ ಜೀವನ ಸರಿಸಮಾನ ಮಾಡ್ಬೇಕಂತಾನೆ ನಾವು ಈ ಹೋರಾಟ. ಯಾಕಂದ್ರೆ ಈ ಜೀವನವನ್ನ ಇದೇ ತರ ಬಿಟ್ರೆ ಮುಂದಿನ ಜನ್ಮದಲ್ಲಿ ಕೂಡ ನೀವು ಇದೇ ಬದುಕಬೇಕಾಗುತ್ತೆ. ಸರ್ಕಾರದವರು ನಮ್ಮ ಬದುಕು ನಿಮಗೆ ಕೂಡ ಬದುಕು ಅವಕಾಶ ಆಗುತ್ತೆ. ಅದರಿಂದನೇ ಈ ಹೋರಾಟದಲ್ಲಿ ಈ ಒಂದು 31 ಡಿಮ್ಯಾಂಡ್ಗಳು ಹಾಕಿದ್ದೀನಿ. ಫಸ್ಟ್ ಒನ್ ಇನ್ನೊಂದು ಹೇಳ್ತಾ ಇದ್ದೀನಿ. 3 ಕಂಪ್ಲೇಂಟ್ ಕೊಟ್ಟಿದ್ದೀನಿ. 3 ಕಂಪ್ಲೇಂಟು. ಫಸ್ಟ್ ಒನ್ ತನ್ನಿಸಂದ್ರದಲ್ಲಿ ಕೆಂಚಪ್ಪ ಮತ್ತು ಮುನಿಕೆಂಚಪ್ಪ, ಕಾಲಪ್ಪ ಮುನಿಕೆಂಚಪ್ಪ ಅಂತ ಹೇಳಿ 2 ಜನ 3 ಜನ ಹೋದ್ರು. ಮಧು ಅಂತ ಕೂಡ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮಕ್ಕೆ ಹೋಗಿ, ಸ್ವಾಮಿ ನಮಗೆ 13 ವರ್ಷ ಆಯಿತು, ನಮಗೆ ಸೌಲಭ್ಯಗಳು ಯಾವುದು ಸಿಗಲಿಲ್ಲ, ನಮಗೆ ಸೌಲಭ್ಯಗಳ ಕೊಡಿ ಸ್ವಾಮಿ ಅಂತ ಹೇಳಿದರೆ ಎಂ ಡಿ ಕುಮಾರ್ ಅಂತ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಕುಮಾರ್ ಏನೆಲ್ಲ ಅವ್ರು ಗೊತ್ತಾ, ನಿಮ್ಮ ಅಪ್ಪನ ಆಸ್ತಿ ನಿಮ್ಮ ತಾತನ ಆಸ್ತಿ ಇಲ್ಲ, ಹೋಗ್ರೆ ಆಚೆ ಅಂತ ಹೇಳಿದ್ದು. ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸ್ ಕೊಡಬೇಕಂತ ಇದೇನಾ ನೀತಿ ನಿಯಮಗಳು? ಇದೇನಾ ಸುಪ್ರೀಂ ಕೋರ್ಟ್ ನಿಮಗೆ ಕಳಿಸಿರೋದು? ನೀನು ಒಬ್ಬ SC ಅಂತ ಹೇಳಿ ಇಟ್ಕೊಂಡಿರೋನು ಇದೇನಾ ಹೇಳಿರೋದು? ನಾನು ಅದ್ರ ಪ್ರಕಾರವಾಗಿ 4-5 ಸಾರಿ ಲೆಟ್ರ್ ಹಾಕಿದ್ದೆ. ಗೌರ್ಮೆಂಟ್ ಕೂಡ ಅವ್ರನ್ನ ತೆಗೆದಾಕಿರಕ್ಕೂ ಅಂತ ಲೆಟ್ರ್ ಹಾಕಿದ್ರು ಕೂಡ ಅಯ್ಯಪ್ಪ ಅಲ್ಲೇ ಇದ್ದಾನೆ MD. ಇನ್ನೊಂದು ಬೇಡಿಕೆ, ಇನ್ನೊಂದು ಏನೇ ಗೊತ್ತಾ, ಅಭಿವೃದ್ಧಿ ನಿಗಮದಲ್ಲಿ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಏನು ಗೊತ್ತಾ, ದುರುಪಯೋಗ ಆಗ್ತಾ ಇದೆ. ದುರುಪಯೋಗ ಅಂದರೆ ಯಾರಿಗಾದರೂ ಲೋನುಗಳು ಬೇಕಾದರೆ ನಮ್ಮಂಥ ಗೌರ್ಮೆಂಟ್ ಅವರು, ನಮ್ಮಂಥ ಬೆಂಗಳೂರದವ್ರು ಹೋಗ್ಬಿಟ್ಟು ಲೋನ್ ಇಲ್ಲ ಅಂದರೆ ಇಲ್ಲ ಅಂತಾರೆ. ಮತ್ತು ನಮ್ಮ ಮಂಡ್ಯದವ್ರು ಹೋಗೋ ಅಂದರೆ ಇಲ್ಲ ಅಂತಾರೆ, ಮಂಗಳೂರವ್ರು ಹೋದ್ರೆ ಇಲ್ಲ ಅಂತಾರೆ. ಕೋಲಾರ ಡಿಸ್ಟಿಕ್ ಮಾತ್ರ ಹೋಗ್ತಾ ಇದೆ ಸೌಲಭ್ಯಗಳು. ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕೋಲಾರ ಡಿಸ್ಟಿಕ್ಕು. ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಡಿಸ್ಟಿಕ್ ಒಂದೇನ ಇರೋದು. ಕೋಲಾರ ಡಿಸ್ಟಿಕ್ ಒಂದೇನ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅನ್ನೋದು ಸರಿಸಮಾನವಾಗಿ ರಾಜ್ಯದಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಸಿಗಬೇಕು ಅಂತಾನೆ ಅಲ್ವಾ ಇಟ್ಟಿರೋದು ಅದೇ ಅಲ್ವಾ? ಅದರಿಂದನೇ ಆ ಅಪ್ಪನ್ನ ತೆಗೆದಾಕಿ ಬೇರೆ ವರ್ಗಗಳನ್ನ ಹಾಕ್ರಿ ಅಂತ ಕೂಡ ಇದಕ್ಕೂ ಮುಂಚೆ 4-5 ಲೆಟ್ರ್ ಹಾಕಿದ್ದೀನಿ. ಇದನ್ನು ಕೂಡ ಅವರು ಆ್ಯಕ್ಷನ್ ತಗೊಂಡಿಲ್ಲ, ಗೌರ್ಮೆಂಟ್ ಅವರು ತಗೊಂಡಿಲ್ಲ. ಇದು ಪ್ರಕಾರವಾಗಿ ಮೂರನೇದು ಮನವಿ, ಸಫಾಯ ಕರ್ಮಚಾರಿ ಆಯೋಗ ಅದು ಒಂದು ನ್ಯಾಯಾಲಯ ಥರ ಅದನ್ನು ರೆಡಿ ಮಾಡವ್ರೆ. ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗ ಅಂತ ಹೇಳಿ ಒಂದು ಆಯೋಗವನ್ನು ಒಂದು ನ್ಯಾಯಕ್ಕೋಸ್ಕರ ಇಟ್ಟವ್ರೆ. ಈಗ ದರಿದ್ರ ಇಟ್ಕೊಂಡ್ಬಿಟ್ಟಿದೆ ಆಯೋಗಕ್ಕೆ. ಅಲ್ಲಿ ಯಾರಿಲ್ಲ, ಅಧ್ಯಕ್ಷರಿಲ್ಲ, ಯಾರು ಇಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಯಾರು ಹಾಕಿರೋ ಫೈಲು ಅಲ್ಲೇ ಬಿದ್ದಿರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಫೈಲ್ಗಳು ಅಲ್ಲೇ ಬಿದ್ದಿರುತ್ತೆ, ಮತ್ತು BBMP ಅವ್ರ ಫೈಲ್ಗಳೆಲ್ಲ ಲೆಟ್ರ್ಗಳೆಲ್ಲ ಅಲ್ಲೇ ಬಿದ್ದಿರುತ್ತೆ ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ. ಯಾಕೆ ಕೇಳಿದರೆ ನಾವೇನು ಮಾಡೋದಪ್ಪ, ಎಲ್ಲರೂ ತಂಡೋದು ಅಲ್ಲಿ ದಿಬ್ಬೆಗೆ ಹಾಕ್ತಾ ಇದ್ದೀವಿ, ಅದು ಸರ್ಕಾರಕ್ಕೆ ನಾವು ಕಲಿಸ್ತೀವಿ, ಅಲ್ಲೇ ಬಿಸಾಕ್ತಾರೆ, ನಾವೇನು ಮಾಡೋದು ಅಂತಾರೆ. ಇದೇನ ನ್ಯಾಯ? ಯಾವ ನ್ಯಾಯ ಇದು? ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಗಮ ಅನ್ನೋದು ಒಂದು ನ್ಯಾಯಕ್ಕೋಸ್ಕರ ಇಟ್ಟಿರೋದು. ಇದಕ್ಕೋಸ್ಕರ ಈ ಲೆಟ್ರ್ಗೋಸ್ಕರ ಈ ಮುಂದಿನ ದಿನದಲ್ಲಾದರೂ ಅದರಲ್ಲಿ ಒಂದು ಕರ್ನಾಟಕ ಸಫಾಯ ಕರ್ಮಚಾರಿ ಆಯೋಗದಲ್ಲಿ ಒಬ್ಬ ಅಧ್ಯಕ್ಷರು ಮಾಡಿದರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬರಿಗೂ BBMP ಅವರು ಏನಾದರೂ ತಪ್ಪು ಕೆಲಸಗಳು ಮಾಡಿದರೆ ಒಳ್ಳೆಯದಾಗುತ್ತೆ. ಮತ್ತು ಕರ್ನಾಟಕ ಸಫಾಯ ಕರ್ಮಚಾರಿ ಅಭಿವೃದ್ಧಿ ನಿಯಮಗಳು ತಪ್ಪು ಮಾಡಿದ್ರೆ ಆಯೋಗದವರು ತಗೊಳ್ಳೋಕ್ಕೆ ಒಂದಾಗುತ್ತೆ. ಅರ್ಧ ಭಾಗ ತೆಗೆದು ಬಿಟ್ಟವ್ರೆ ಶಾಂಕ್ಷನನ್ನು, ಅರ್ಧ ಭಾಗ ಇವರು ಕೊಟ್ಟವ್ರೆ. ಬಾಲಿ ಹೆಂಗೆ ಕೆಳಗಡೆ ಮೇಲ್ಗಡೆ ಆಗುತ್ತೋ ಆ ಥರ ಗೌರ್ಮೆಂಟ್ ಕೂಡ ಇದೇ ಥರ ನಡೀತಾ ಇದೆ. ಇದನ್ನ ಪ್ರಕಾರವಾಗಿ ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗನ ಒಂದು ಸಮಸ್ಯೆಯನ್ನು ಚೆನ್ನಾಗಿ ಮಾಡಬೇಕು ಅಂತ ಇದನ್ನು ಕೂಡ ಅಧ್ಯಕ್ಷರು ಮಾಡಬೇಕಂತ ಈ ಮನವಿ ಕೊಟ್ಟಿದ್ದೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ. ಫಸ್ಟ್ ಒನ್ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಸು ನಂದು ಡಿಮ್ಯಾಂಡ್ ಪ್ರಕಾರವಾಗಿ 31 ಡಿಮ್ಯಾಂಡ್ಗಳ ಥರ 33 ಡಿಮ್ಯಾಂಡ್ಗಳು ಹಾಕಿದ್ದೀನಿ. ನಾವು ಕೇಳ್ತಾ ಇರೋದು ಕಾನೂನು ಬದ್ಧವಾಗಿ 2013
ಅದರಲ್ಲಿ 2013 ಕಾರ್ಡ್ ತಗೊಂಡಿರೋದು. ಅದರಲ್ಲಿ ಕೆಲವ್ರು ಜನಕ್ಕೆ 40,000 ರೂಪಾಯಿ ಬಂದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಕಾರ್ಡನ್ನು ಕೊಟ್ಟವ್ರೆ. ಅಭಿವೃದ್ಧಿ ನಿಗಮದಲ್ಲಿ ಸೆಂಟ್ರಲ್ಗೆ ಹೋಗಿ ಅಂತಾರೆ ಮಹಾನುಭಾವರು. ಇದು ಒಂದು ಪಾಯಿಂಟು. ಎರಡನೇದೇನೆಂದರೆ, ನಾವು ಕೇಳ್ತಾ ಇರೋದು 20ಕ್ಕೆ 30. ನಾನು ಕೆಲವು ಕಡೆ ಯಲಹಂಕ ಕಡೆಗಳೆಲ್ಲ ಜಾಗ ತೊಗೊಂಡಿದ್ದೀವಿ. ಜಮೀನನ್ನು ತಗೊಂಡು 20ಕ್ಕೆ 30 ನಮ್ಮ ಜನಗಳಿಗೆ 20ಕ್ಕೆ 30 ಸರ್ಕಾರದವರು ಮನೆಗಳು ಕಟ್ಸ್ಕೊಡಿ. ಅವರು ಯಾವುದಾವುದೋ ಫ್ಲೋರ್ಗಳು ಕಟ್ಸ್ಕೊಡ್ತೀನಿ, ಅದರಲ್ಲೂ ಹೋಗ್ರಿ ಇದರಲ್ಲಿ ಹೋಗಿದ್ರೆ ನಾವು ಒಪ್ಪೋದಿಲ್ಲ. ನಮಗೆ ಜಮೀನು ಹಾಕಿದ್ವಿ, 20 ಎಕರೆ ಜಮೀನು ಹಾಕಿದ್ದೀನಿ. ಆ 20 ಎಕರೆ ಜಮೀನಲ್ಲಿ 20ಕ್ಕೆ 30 ಮನೆಗಳು ಕಟ್ಸ್ಕೊಡ್ರಿ. ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ ಮಹಾನುಭಾವರೇ, ಕೇಳಿಸ್ಕೊಳ್ಳಿ. ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ನಮ್ಮ ಜನಗಳಿಗೆ 1 ಎಕರೆ ಜಮೀನನ್ನು ಕೊಡ್ರಿ. ಕಾನೂನುಬದ್ಧವಾಗಿ 1 ಎಕರೆ ನಮ್ಮವ್ರಿಗೆ 1 ಎಕರೆ ಜಮೀನನ್ನು ಕೊಡ್ರಿ. ಎಜುಕೇಷನ್ನು ಮುಂದುವರಿಸಿ, ನಮ್ಮ ಮಕ್ಕಳನ್ನು ಓದ್ಕೊಳ್ಳಿಕ್ಕೆ ಫ್ರೀ ಎಜುಕೇಷನನ್ನು ಮಾಡಿರಿ. ಹೆಲ್ತ್ ಕಾರ್ಡು, ಫ್ಯಾಮಿಲಿ ಹೆಲ್ತ್ ಕಾರ್ಡು, ESI ಹೋದರೆ ಫ್ಯಾಮಿಲಿಗೆ ಹೆಂಗೆ ಮಾಡ್ತಾರೋ ಎಷ್ಟು ಚೆನ್ನಾಗಿ ನೋಡ್ತಾರೆ. ESI ಕಾರ್ಡ್ ಇಟ್ಕೊಂಡು ಇದು ಯಾವುದೋ ದರಿದ್ರ ಕಾರ್ಡ್ ಒಂದು ಕೊಟ್ಬಿಟ್ಟು ಒಬ್ಬರಿಗೆ ಒಂದು ಕಾರ್ಡ್ ಅಂತ ಹಾಕಿದ್ರಲ್ಲ, ಯಾವ ಕಾರ್ಡ್ ಅದಂತೂ ನಮಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ಕೊಟ್ಟರೆ ಫ್ಯಾಮಿಲಿ ಕಾರ್ಡ್ ಹಾಕ್ಬಿಟ್ಟು 60% ಹಾಕಿ. ಯಾಕೆ ನೈಟ್ ಸತ್ತೋದ ಮೇಲೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ, ಬದುಕಿರೋವಾಗ ಹಾಸ್ಪಿಟ್ಲ್ಗೆ ಹೋಗ್ಬೇಕಾ? ಕಾನೂನು ಬದ್ಧವಾಗಿ ಬದುಕಿರೋವಾಗಲೇ ಹೋಗ್ಬೇಕು. 60% ಮಾಡಿರಿ ಅಂತ ನಾನು ಕೇಳ್ತಾ ಇದ್ದೀನಿ. 60% ಆಯುಷ್ಮಾನ್ ಭವ ಕಾರ್ಡ್ ಕೊಡ್ತಾ ಇದ್ದೀರಲ್ಲ ಮ್ಯಾನ್ಯುವಲ್ ಸ್ಕ್ಯಾವೆಂಜರ್ಗೆ, 60% ಮಾಡಿರಿ. ನಮಗೆ ಪ್ರಾಣ ಇರೋವಾಗ ಪ್ರಾಣ ಉಳಿಸ್ಕೊಂಡ್ಬರ್ತೀನಿ. 90% ಆದರೆ ಮಧ್ಯದಲ್ಲಿ ಹೋದರೆ ಏನಕ್ಕೆ ಕಾರ್ಡು ಆಯುಷ್ಮಾನ್ ಭವ? ಇದೊಂದು ಮೂಲಕವಾಗಿ ಇನ್ನೊಂದು ಮೂಲಕವಾಗಿ ಕೇಳೋದು ಏನಂದರೆ, ನಮ್ಮ ಜನಗಳಿಗೆ ಒಂದು ನಿರುದ್ಯೋಗ ಇರ್ತಾರೆ ಸ್ವಾಮಿ, ಕೆಲಸಗಳು ಮಾಡ್ಕೋಬೇಕು. ಲೋನನ್ನು ಮಾಡಿಕೊಟ್ಟವ್ರೆ 5 ಲಕ್ಷ ರೂಪಾಯಿಯಿಂದ 20 ಲಕ್ಷ ರೂಪಾಯಿ ತನಕ ಕೊಡಬೇಕು ಆದೇಶದಲ್ಲಿ ಇದೆ. ನಮ್ಮ ಆದೇಶ ಪ್ರಕಾರವಾಗಿ ಕೋರ್ಟ್ ಪ್ರಕಾರವಾಗಿ NSKDC ನ್ಯಾಷನಲ್ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಪ್ರಕಾರವಾಗಿ 5 ಲಕ್ಷದಿಂದ 20-25 ಲಕ್ಷ ರೂಪಾಯಿ ಕೊಡಬೇಕು ಅಂತ ಲೋನ್ ಪ್ರಕಾರವಾಗಿ ಇದೆ. ಅದನ್ನು ಕೂಡ ಎತ್ಕೊಡಿ ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ, ಯಾವುದಾದ್ರೂ ನಮ್ಮ ಮಗ ಓದಿದ್ದಾನೆ, ಏನೋ ಕಾರ್ ಡ್ರೈವಿಂಗ್ ಬಂದಿದೆ, ಅವನಿಗೆ ಒಳ್ಳೆ ಕಾರು ಒಂದು 25 ಲಕ್ಷ ರೂಪಾಯಿ 15 ಲಕ್ಷ ರೂಪಾಯಿ ಕಾರು ಬಂದರೆ, ಯಾವುದಾದ್ರೂ ಒಂದು ಚೆನ್ನಾಗಿರೋ ಕಡೆ ಹೋದರೆ ಅವನಿಗೂ ಒಳ್ಳೆ ಒಂದು ತಿಂಗಳಿಗೆ ಮಿನಿಮಮ್ ಎಲ್ಲಾದರೂ ಒಂದು 40,000 ರೂಪಾಯಿ ಬರೋ ಥರ ಇರಬೇಕು. ಗಜಿಬಿಜಿ ಕಾರುಗಳು ಕೊಟ್ಟವ್ರೆ 4 ಲಕ್ಷ ರೂಪಾಯಿದು, ಅದು ತಗೊಂಡೋಗಿ ಹಾಕಿದರೆ ಮತ್ತೆ 3ನೇ ಸಾರಿ ಗುಜರಿಯಲ್ಲಿರುತ್ತೆ ಅದು ಗಜಿಬಿಜಿ ಕಾರುಗಳು. ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ಇರೋದು 30 ಡಿಮ್ಯಾಂಡ್ಗಳು ಹಾಕಿದ್ದೀನಿ. ಮನೆ ಆಗಲಿ, ಹೆಲ್ತ್ ಕಾರ್ಡ್ ಆಗಲಿ, ಜಮೀನಾಗಲಿ, ಪ್ರತಿಯೊಂದು ಡಿಮ್ಯಾಂಡ್ಗಳು ಇದರಲ್ಲಿ ಹಾಕಿದ್ದೀನಿ. ಇದರ ಪ್ರಕಾರವಾಗಿ ಈ ಮೂಲಕ ಕೊಟ್ಟಿಲ್ಲ ಅಂದರೆ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ರಾಮ ಇದನ್ನು ನಮಗೆ ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ನಮಗೆ ಕಮಿಟಿಯಲ್ಲಿ ತೀರ್ಮಾನ ಮಾಡಿಸಿ ನಮ್ಮ ಸೌಲಭ್ಯಗಳು ಕೊಟ್ಟಿಲ್ಲ ಅಂದರೆ ನಾವೆಲ್ಲ ಎಲ್ಲಿಗೆ ಹೋಗೋಣ? ವಿಧಾನಸೌಧ ಮುತ್ತಿಗೆ ಹಾಕೋಣ. ಮುತ್ತಿಗೆ ಬೇಕಾಗಿಲ್ಲ. ಯಾಕೆ ಮುತ್ತಿಗೆ? ಅದು ಡೆಲ್ಲಿ. ಎಲ್ಲಿಗೆ ಹೋಗೋಣ? ಜಂತರ್ ಮಂತರ್ ಹೇಳ್ರಿ, ಜಂತರ್ ಮಂತರ್ ಡೆಲ್ಲಿ, ಜಂತರ್ ಮಂತರ್ ಅಂತ ಹೇಳಿ. ಎಲ್ಲಿ ನಮ್ಮ ಸೌಲಭ್ಯಗಳು ಸರಿಸಮಾನವಾಗಿ ಸಿಗಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಮತ್ತೆ ನಾವು ಜಂತರ್ ಮಂತರ್ಗೆ ನಾವು ಹೋಗಬೇಕಾಗುತ್ತೆ. ನಿಮಗೇನೆ ಮಾನ ಮರ್ಯಾದೆ ಇಲ್ದಂಗಾಗುತ್ತೆ ಸ್ವಾಮಿಗಳೇ. ಓಕೆ, ಸಿದ್ದರಾಮಯ್ಯನವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀವಿ ನಾವು. ಇವತ್ತು ದಯವಿಟ್ಟು ನಾವು 13 ವರ್ಷ ಹೋರಾಟ ಮಾಡಿದ್ದ ಪ್ರತಿಫಲನೇ ಇಲ್ಲ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮತ್ತು ಸಮಾಜ ಕಲ್ಯಾಣ ಇಲಾಖೆ SC ಮಾದೇವಪ್ಪನವರು ನಮ್ಮ ಕಷ್ಟ ಸುಖನ ಆಲಿಸಿ ದಯವಿಟ್ಟು ನಮ್ಮ ಸಫಾಯಿ ಕರ್ಮಚಾರಿಯವರಿಗೆ
ವಸತಿ ಪುನರ್ವಸತಿ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನೀವು ಜಮೀನು ನೀವು ಹುಡುಕಿ ಕೊಡಬೇಕಾಗಿಲ್ಲ, ನಾವೇ 106 ಎಕರೆ ಜಮೀನು ಹುಡುಕಿ ನಿಮ್ಮ ಕೈಲಿ ಕೊಡ್ತೀವಿ. ನಮಗೆ ವಸತಿ 30-40 ಒಂದು ಸೈಟ್ 20-30 ಕೊಟ್ಟರೆ ಆಗಲ್ಲ, ಅದು ಗುಡಿಸಲ್ ಥರ ಆಗುತ್ತದೆ. 30-40 ಒಂದು ಸೈಟ್ ಕೊಡಬೇಕು. 1 ಎಕರೆ ಭೂಮಿ ಮಂಜೂರು ಮಾಡಬೇಕು ನಮಗೆ. ದಯವಿಟ್ಟು ನಮ್ಮ ಸಫಾಯಿ ಕರ್ಮಚಾರಿಗೆ 1 ಎಕರೆ ಭೂಮಿ ಮತ್ತೆ ಒಂದು ಸೈಟು. ಹೆಲ್ತ್ ಕಾರ್ಡ್ನ 60% ಡಿಸ್ಕೌಂಟಲ್ಲಿ ನಮಗೆ ಎಲ್ಲ ಕುಟುಂಬದ ಸಮೇತವಾಗಿ ಕುಟುಂಬದ ಫೋಟೋ ಹಾಕಿ ಹೆಲ್ತ್ ಕಾರ್ಡ್ ಕೊಡಬೇಕು. ಮತ್ತೆ 25 ಲಕ್ಷ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಸೇರಿ ಸುಪ್ರೀಂ ಕೋರ್ಟ್ ಆಕ್ಟ್ ಪ್ರಕಾರ 25 ಲಕ್ಷ ಒಂದು ಕುಟುಂಬಕ್ಕೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಇದು ಮಾಡಿಕೊಡಿ. ಕಾವರಪ್ಪ ಅಂತ ನಾವು ಒಂದು 27 ರಾಘವೇಂದ್ರ ಸಾವ್ರ ಅವರು ಕರ್ಕೊಂಡೋದ್ರು. ಇಲ್ಲೇ ಶಿವಾಜಿನಗರ ಆಫೀಸ್ ಕರ್ಕೊಂಡೋದ್ರೆ ಏನಾಯ್ತು ಗೊತ್ತಾ ಸರ್, ಈ ಥರ 40,000 ಬಂದಿಲ್ಲ ಏನಿಲ್ಲ, ಏನು ಸರ್ ಮಾಡ್ತೀರಾ, 40,000 ಕೊಡಲೇಬೇಕು ನಮಗೆ ಅಂತ ಕೇಳೋದೇನು ಏನಂತ ಗೊತ್ತಾ, ಆ ಗೌಡನಂತೆ ಯಾರೋ ಆ ಗೌಡ ಇದ್ಕೊಂಡು ಹೇಯ್ ಹೋಗ್ರ ಆಚೆ, ನಿಮ್ಗೇನು ಕೆಲಸ ಇಲ್ವಾ ಮಾಡೋಕ್ಕ, ಏನು ನಿಮ್ಮ ಅಪ್ಪನ ಗಂಟ ಕೊಡೋದ್ರಿಗೆ ಅಂತ ಕೇಳ್ದ ಅವನು. ಆ ಮೇಡಮ್ನಂತೆ ಯಾರೋ ಅವ್ರ ಮೇಡಮ್ ಬಂದ್ಬಿಟ್ಟು ಇಲ್ಲಪ್ಪ ನಾವು ಹಂಗೆಲ್ಲ ಕೊಡೋಕ್ಕಾಗಲ್ಲ, ನೀವು ಯಾರು ಕೇಳೋಕ್ಕಿಲ್ಲಲ್ಲ, ಯಾರು ಹೋಗ್ರಿ ಮೇಲ್ಗಡೆ, ನೀವು BBMPಗೆ ಹೋಗ್ರಿ, BBMPಲಿ ಕೇಳ್ರಿ, BBMPಲಿ ಹೋಗಿ ನಿನ್ನ ಬಿಟ್ಬಿಟ್ಟು BBMPಲಿ ನಾವು ಕೇಳೋದು ಅಂತ ನಾವು ಹೇಳಿದ್ವಿ. ಹೋಗ್ರ ಆಚೆ ಅಂತ ಹೇಳ್ತಾನಲ್ಲ ಅವ್ನು ಮರ್ಯಾದೆ ಐತೆ ಅವನಿಗೆ. ಕಾವೇರಪ್ಪ ಅಂತ. ಏನು ಸ್ವಾಮಿ, ನಮ್ಗೆ ಕಿರೋಕ್ ಮನೆ ಇಲ್ಲ, ಏನು ಬಾಡಿಗೆ ಮನೆಗಿದ್ದೀವಿ, ಅದು ಓಟು ಮಳೆ ಬಂದರೆ ಸೋರ್ತದೆ, ಏನೋ ಒಂದು ಅನುಕೂಲ ಮಾಡಿ ಸ್ವಾಮಿ.